ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ನಮ್ಮ ಶ್ರಮಕ್ಕೆ ನಮ್ಮ ಬೆಲೆ ನ್ಯಾಯ ಇಲ್ಲದ ಶ್ರಮ ಬೇಡ ಒಗ್ಗೂಡಿ ಹೋರಾಡೋಣ ನ್ಯಾಯ ಇಲ್ಲದ ಶ್ರಮ ಬೇಡ ಶ್ರಮಕ್ಕೆ ಸಿಗಲಿ ಸನ್ಮಾನ ನ್ಯಾಯ ಇಲ್ಲದ ಕೆಲಸ ಬೇಡ ನಮ್ದೇನಂತ ಹೇಳಿದ್ರೆ ಸ್ವಿಗ್ಗಿ ಮತ್ತೆ ಇನ್ಸ್ಟಾಮಾರ್ಟ್ ಝೊಮ್ಯಾಟೊ ಕಡೆಯಿಂದ ಒಂದು ಪ್ರೊಟೆಸ್ಟ್ ಇದೆ. ಆಕ್ಚುಲಿ ಪ್ರೊಟೆಸ್ಟ್ ಅಲ್ಲ, ಅವರವರ ಇಷ್ಟದಲ್ಲಿ 3-4 ದಿನದಿಂದ ಲಾಗೌಟ್ ಅಲ್ಲಿದ್ದಾರೆ. ಹೌದು, ಅಂದ್ರೆ ಇನ್ಸ್ಟಾ ಒಂದು 4 ದಿನದಿಂದ ಕಂಪ್ಲೀಟ್ ಸ್ಟಾಪ್ ಆಗಿದೆ. ಮಂಗಳೂರಲ್ಲಿ 2 ಯೂನಿಟ್ ಇದೆ, ಪಂಪೆಯಲ್ಲಿ ಒಂದು, ಇಲ್ಲಿ ಒಂದು. ಇನ್ಸ್ಟಾದವರು ಸ್ವಿಗ್ಗಿ ಒಂದೇ ಅದು ಕಂಪನಿ, ಒಂದು ಫುಡ್ ಒಂದು ಗ್ರೋಸರಿ, ಎರಡು ಸೆಕ್ಷನ್ ಉಂಟು. ಅದರಲ್ಲಿ 6 ವರ್ಷದಿಂದ ಸ್ವಿಗ್ಗಿ ಝೊಮ್ಯಾಟೊ ಬೆಂಗಳೂರಲ್ಲಿ ರನ್ನಿಂಗಲ್ಲಿದೆ. 6 ವರ್ಷದ ಹಿಂದೆ 10 ರೂಪಾಯಿ ಕೊಡ್ತಾ ಇದ್ರು, 20 ರೂಪೀಸ್ ಕೊಡ್ತಾ ಇದ್ರು. ಅದನ್ನು ಇವಾಗದವರೆಗೆ ಪ್ರೆಸೆಂಟ್ ಅಲ್ಲಿ ಉಂಟು. ಇದು ನಾನೀಗ ಮಾತಾಡ್ತಿರೋದು ಸ್ವಿಗ್ಗಿ ಫುಡ್ ಇದು ಬಗ್ಗೆ. ನಾನು ಇನ್ಸ್ಟಾಮಾರ್ಟಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇನ್ನು 2 ಮಂತ್ಸ್ ಆದಷ್ಟೇ ನನಗೆ. ನಾನು ಏನಾದರೂ ಸಿಗ್ಬೋದಂತೇಳಿ ಇಲ್ಲಿಗೆ ಬಂದದ್ದು. ಬಟ್ ಇಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ. ಅಂದರೆ ನೋಡಲಿಕ್ಕೆ ಹೇಳಿದರೆ ನಮಗೆ ಆರ್ಡರ್ ಕೊಡ್ತಾರೆ ಅವರು 35 ರೂಪೀಸ್, ಮತ್ತು ಹತ್ತಿರದಕ್ಕೆ 15 ರೂಪೀಸ್. ಹೋಗಿ ಬರಲಿಕ್ಕೆ ಒಂದು 15 ರೂಪೀಸ್ನಲ್ಲಿ ಒಂದು ಆಟೋನವನ್ನು ಸಹ ಹೋಗೋದಿಲ್ಲ. ಅಂದರೆ 1 ಕಿಲೋಮೀಟರ್ಸ್ ಎಲ್ಲ ಹೋದರೆ 4 ಕಿಲೋಮೀಟರ್ಸ್ ಹೋಗಿ ನಾವು ಆಫೀಸ್ ಪುನಃ ಬಂದರೆ ನಮಗೆ ಹಣ ಇಲ್ಲ. ಕ್ಯಾನ್ಸಲ್ ಮಾಡಿದ್ದಾರೆ ಕಸ್ಟಮರ್. ಹೋಗಿ ಅಲ್ಲಿ ಕ್ಯಾನ್ಸಲ್ ಮಾಡಿ ಇಲ್ಲಿ ಅರ್ಧ ಗಂಟೆ ನಿಂತು ಸಹ ನಮಗೆ ಎಂತ ಸಿಕ್ಕುವುದಿಲ್ಲ ಇನ್ಸ್ಟಾಮಾರ್ಟಲ್ಲಿ. ಮತ್ತು ತುಂಬ ಕಷ್ಟ ಉಂಟು ಇಲ್ಲಿ. ಅಂದರೆ ಕಸ್ಟಮರ್ನ ಬಿಲ್ಡಿಂಗ್ಸ್ ಎಲ್ಲ ಹೋದರೆ ನಾವು ಇಲ್ಲಿ ಎಂತ ಹೇಳೋದು, ಇವರು ಡೆಲಿವರಿ ಪಾರ್ಟ್ನರ್ಸ್ ಅಂತೆ, ನಮಗೆ ಪಾರ್ಟ್ನರ್ಸ್ ಅಂತ ಹೇಳಿದ್ದಾರೆ. ಬಟ್ ನಮಗೆ ಬಿಲ್ಡಿಂಗ್ಸ್ನಲ್ಲಿ ಹೋದರೆ ನಾವು ಇನ್ಸ್ಟಾಮಾರ್ಟ್ ಅವರ ಗ್ರೋಸರಿ ತಗೊಂಡು ಹೋಗುವಾಗ ಅಲ್ಲಿ ವಾಚ್ಮೆನ್ ಎಲ್ಲರೂ ಅಲ್ಲಿ ಲಿಫ್ಟ್ನಲ್ಲಿ ಸಹ ಬರೆದಿಟ್ಟಿದ್ದಾರೆ ಎಂತ ಸೇಲ್ಸ್ ಮೆನ್ಸ್ ಇವರೆಲ್ಲ ಸರ್ವಿಸ್ ಲಿಫ್ಟಲ್ಲಿ ನಾವು ಹೋಗಬೇಕು. ಅದು ಎಷ್ಟು ಡಸ್ಟ್ ಇರ್ತದೆ, ಎಷ್ಟು ಇದಿರ್ತಾರೆ. ನಿಮ್ಮ ಫುಡ್ಡನ್ನೆಲ್ಲ ನಾವು ತಗೊಂಡು ಹೋಗೋದು, ಅದು ಹೇಗೆ ಡಸ್ಟಿನ ಲಿಫ್ಟಲ್ಲಿ ನಮಗೆ ಹೋಗ್ಲಿಕ್ಕೆ ಹೇಳೋದು. ಅಲ್ಲಿ ವಾಚ್ಮೆನ್ ಅವರು ನಮಗೆ ಅಂತ ನಾವು ಕೆಲಸದವರವರದು ಅಲ್ಲ, ನಾವು ಇಲ್ಲಿ ಇನ್ಸ್ಟಾಮಾರ್ಟ್ ಪಾರ್ಟ್ನರ್ಸ್ ಅಲ್ಲ ಇವರದು. ಆಗ ಪಾರ್ಟ್ನರ್ಸ್ ಆದರೆ ನಮಗೆ ಇದು ಬೇಕಲ್ಲ ನಮಗೆ. ಅದಿಲ್ಲ, ಒಂದು ಇಜ್ಜತ್ ಇಲ್ಲ, ಏನಿಲ್ಲ ಅಲ್ಲಿ. ಅಂದರೆ ನಿಮ್ಮ ಗಾಡಿ ಹೊರಗಿಡಿ, ಎಷ್ಟು ದೂರ ಇದ್ದರೆ ನಡೆದುಕೊಂಡು ಹೋಗಬೇಕು, ಅದೆಲ್ಲ ಪ್ರಾಬ್ಲಮ್ ಉಂಟು. ಅದು ಬಿಟ್ಟು ಇಲ್ಲಿ ಇನ್ಸ್ಟಾದಲ್ಲಿ ನಮಗೆ ಮೇನ್ ಪ್ರಾಬ್ಲಮ್ ಈಗ ಅಂದರೆ ನಮಗೆ ಹಣದು. ಅಂದರೆ ನಮಗೆ ಇಲ್ಲಿ ಸಿಕ್ಕುವ ಕಾಸ್ಟ್ ತುಂಬ ಕಮ್ಮಿ ಇದೆ. ನಮಗೆ 35 ರೂಪಾಯಿ. ನಾವೀಗ ಫಸ್ಟ್ ಬಂದವರಿಗೆ ನಾನು ಇಷ್ಟು ಗಂಟೆ ಮನೆಯಲ್ಲಿ ಕೆಲಸ ಮಾಡಿ ಇಲ್ಲಿ ಬಂದು ಹೋಗೋ ತನಕ ನನಗೆ ಎಂಥ ಕೈಯಲ್ಲಿ ಸಿಕ್ಕುವುದಿಲ್ಲ. ನಾವು ಪೆಟ್ರೋಲ್ ಹಾಕಿದಷ್ಟೇ. ಪೆಟ್ರೋಲ್ ಹಾಕಿ ಹೋಗಿ ಬಂದು ಆಗುವಾಗ ಫುಡ್ಡಲ್ಲಿ ಆದರೆ ಸಹ ಮಿಡಲಲ್ಲಿ ಎಲ್ಲಿಯಾದರೂ ಆರ್ಡ್ರ್ ಸಿಗ್ತಾರೆ. ನಮಗೆ ಇಲ್ಲಿಯೇ ಬರಬೇಕು, ಇಲ್ಲಿ ಪಾಯಿಂಟಿಗೆ ಬಂದು ಮತ್ತೆ ತಗೊಂಡು ಹೋಗಬೇಕು. ಆಗುವಾಗ ನಮಗೆ ಹಣ ಸಿಕ್ಕುವುದಿಲ್ಲ. ಏನಾದರೂ ಸಿಗಬೇಕು, ಏನಾದರೂ ಜಾಸ್ತಿ ಮಾಡಿ ಕೊಡಬೇಕು. ಏರಿಯಾ ಮ್ಯಾನೇಜರಿಗೆ ನಾವು ತುಂಬ ಸತ್ತು ಇಲ್ಲಿ ಬರ್ತಾನೆ, ಅವನಿಗೆ ಹೇಳ್ತೇವೆ ನಾವು ಹಾಗೆ ಉಂಟು ಹೀಗೆ ಉಂಟು, ಆದರೆ ಮಾಡ್ತೇವೆ. ಜಸ್ಟ್ ಸರ್ಚ್ ಒಂದೊಂದು ಸಲ 20 ರೂಪಾಯಿ 15 ರೂಪಾಯಿ. ಈಗ ಇಲ್ಲಿ ಬಂದಿದ್ದರೆ 40 ರೂಪಾಯಿ ಸರ್ಚ್ ತೋರಿಸ್ತಾ ಇದ್ದಾರೆ. ಅದು ಸಹ ಒಂದೊಂದು ಸಲ 5 ರೂಪಾಯಿ ಸರ್ಚ್ ಅಂತೆ. 5 ರೂಪಾಯಿ ಸರ್ಚ್ ಒಂದು ಅರ್ಧ ಗಂಟೆ 10 ನಿಮಿಷ ಸಹ ಇರುವುದಿಲ್ಲ. ಒಂದೊಂದು ಸಲ ಜಾಸ್ತಿ ಸರ್ಚ್ ಇದ್ದಾರೆ. ಅದು ನಾವು ಸರ್ಚ್ ಅಂತೇಳಿ ಬಂದು ಒಂದು ಆರ್ಡರ್ ಕೊಟ್ಟು ಆ ಲಿಫ್ಟಿಗೆ ಹೋಗಿ ಮೇಲೆ ಬಂದು ಕೆಳಗೆ ಬರುವ ತನಕ ಇಲ್ಲಿ ಸರ್ಚ್ ಮುಗೀತು. 10 ಮಿನಿಟ್ಸ್ ಸರ್ಚ್ ಅಷ್ಟೇ. ಆಗ ನಮಗೆ ಸಿಕ್ಕುವುದಿಲ್ಲ. ಅದೆಲ್ಲ ಉಂಟು, ತುಂಬ ಪ್ರಾಬ್ಲಮ್ ಉಂಟು ಇಲ್ಲಿ ಬರುತ್ತೆ. ನನ್ನ ಹೆಸರು ಝೀನತ್. ಏನು ಅನ್ಯಾಯ ಆಗ್ತಿದೆ ಅಂದರೆ, ಈಗ ಇನ್ಸ್ಟಾ ಸ್ವಿಗ್ಗಿ ಒಂದೇ, ಓಕೆ, ಮತ್ತು ಝೊಮ್ಯಾಟೊ ಕೂಡ ನಮ್ಮ ಜೊತೆನೇ ಇದೆ. ಅದು ನಮಗೆ ಈಗ 6 ವರ್ಷದಿಂದ ಒಂದೇ ರೇಟ್ ಕಾರ್ಡಲ್ಲಿ ನಡೀತಾ ಇದೆ, 10 ರೂಪಾಯಿ ಮತ್ತು 20 ರೂಪಾಯಿ. 6 ಕಿಲೋಮೀಟ್ರ್ ಹೋದರೂ 10 ರೂಪಾಯಿನೇ, 10 ಕಿಲೋಮೀಟ್ರ್ ಹೋದರೂ 60 ರೂಪಾಯಿ ಸಿಗೋದು. 6 ವರ್ಷದಿಂದ 1 ರೂಪಾಯಿ ಹೆಚ್ಚು ಕೊಡ್ತಾ ಇಲ್ಲ ಕಂಪನಿ. ಅರ್ಥ ಆಯ್ತಾ? ಒಂದು ದಿನಕ್ಕೆ ನಾವು 13 ಗಂಟೆ ಲಾಗಿನ್, 10 ಗಂಟೆ ಲಾಗಿನ್ ಮಸ್ಟ್ ಇದೆ. 600 ರೂಪಾಯಿ ಕೂಡ ಅರ್ನಿಂಗ್ ಆಗಲ್ಲ. ಇಲ್ಲಿಯ ಮ್ಯಾನೇಜ್ಮೆಂಟ್ಗಳು ನಮ್ಮನ್ನು ತಿರುಗಿ ನೋಡಲ್ಲ, ಕೇರ್ ಮಾಡಲ್ಲ. ನಾವು ಹೋದರೆ ಮೀಟ್ ಆಗಲ್ಲ, ನಮ್ಮನ್ನು ಮೀಟ್ ಆಗೋಕ್ಕೆ ಬರಲ್ಲ. ಅವರು ಹೇಳೋದು ನಮ್ಮ ಕೈಯಲ್ಲಿ ಏನಿಲ್ಲ, ಸೆಂಟ್ರಲ್ ಟೀಮ್. ಸರಿ, ಸೆಂಟ್ರಲ್ ಟೀಮನ್ನು ಮಂಗಳೂರಿಗೆ ಇವರು ತರ್ತಾ ಇಲ್ಲ. ನಾನು ಮೊನ್ನೆ ನನ್ನ ಮ್ಯಾನೇಜರ್ಗೆ ಕೇಳಿದ್ದೇನೆ, ನಿಮ್ಮ ಕೈಯಲ್ಲಿ ಆಗಲ್ಲ ಎಗ್ರಿ, ಸೆಂಟ್ರಲ್ ಟೀಮನ್ನು ಮಂಗಳೂರಿಗೆ ತರಕ್ಕೆ ನಿಮ್ಗೆ ಯಾಕೆ ಟೆನ್ಷನ್ನು? ಈಗ ನಮ್ಮ ಪ್ರಾಬ್ಲಮ್ ಇಲ್ಲ, ಫ್ಲೀಟ್ ಮ್ಯಾನೇಜರ್ ಇಲ್ಲ, ಇದ್ದಾರೆ ಅಂತ ಕಂಪನಿಯವರು ಹೇಳ್ತಾರೆ, ಬಟ್ ನೋಡಿದವರು ಯಾರು ಇಲ್ಲ. ಬೇರೆ ಕಡೆ ರೇಟ್ ಕಾರ್ಡ್ ಇದೆ. ಯಾಕೆಂದ್ರೆ ಬೆಂಗಳೂರನ್ನು ಕಂಪೇರ್ ಮಾಡಿ ನಾನು ಏರಿಯಾ ಮ್ಯಾನೇಜರ್ಗೆ ಹೇಳುವಾಗ
ಅವರು ನನಗೆ ಹೇಳಿದ್ದೇನೆಂದ್ರೆ ಬ್ಯಾಂಗ್ಳೂರ್ದು ಬಗ್ಗೆ ನೀವು ಮಾತಾಡಬೇಡಿ, ಬ್ಯಾಂಗ್ಳೂರನ್ನು ಕಂಪೇರ್ ಮಾಡಬೇಡಿ, ಮಂಗಳೂರಿಗೆ ನಾವು ಅಷ್ಟು 10 ರೂಪಾಯಿ ಕೊಡೋದು ಅಂತ. ಮುಂದೆ ನಿಮ್ಮ ನಡೆ ಏನಂತ ಹೇಳಿದ್ರೆ, ನಾವು ಮಂಗಳೂರಲ್ಲಿ ಇನ್ಸ್ಟಾ ಓಪನ್ ಆಗಬೇಕಿದ್ರೆ ಸೆಂಟ್ರಲ್ ಟೀಮ್ ಬಂದೇ ಬರಬೇಕು. ಯಾಕೆಂದ್ರೆ ಫ್ಲೀಟ್ ಮ್ಯಾನೇಜರ್ ಇಂದ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗಿಲ್ಲ. ಅವ್ರು ಹೇಳೋದು ನಮ್ಮ ಹತ್ರ ಇಲ್ಲ ಅಂತ. ಅಲ್ಲ, ಈಗ ನೀವು ಬಾಯ್ಕಾಟ್ ಮಾಡಿದ್ದೀರಾ, ಸ್ಟಾಪ್ ಮಾಡಿದ್ದೀರಾ ಅಂದ್ರೆ ನಾವು ಒತ್ತಾಯ ಪೂರ್ವಕ ಅಲ್ಲ, ಅವರವರು ಸ್ವ ಇಚ್ಛೆಯಿಂದ 100ಗೆ 100 ಲಾಗೌಟ್ ಅಲ್ಲಿ ಇದ್ದಾರೆ. ಇನ್ಸ್ಟಾದವರು 100 ಲಾಗೌಟ್ ಅಲ್ಲಿ ಇದ್ದಾರೆ. ಎಲ್ಲರೂ 3 ಡೇಸ್ ಸಕ್ಸಸ್ಫುಲಿ ಕ್ಲೋಸ್ಡ್ 3 ದಿನದಿಂದ. ಅದು ನಾಳೆ ನೈಟ್ ತನಕ ನಾವು ನೋಡ್ತೀವಿ. ನಾಳೆ ನೈಟ್ ಒಳಗೆ ನಮ್ಗೆ ಒಂದೇ ಕ್ವಶನ್ ನಮ್ಮ ಇನ್ಸ್ಟಾದ ಫ್ಲೀಟ್ ಮ್ಯಾನೇಜರ್ ಹತ್ರ ಪ್ಲಸ್ ನಮ್ಮ ಫುಡ್ ಮ್ಯಾನೇಜರ್ ಹತ್ರ ಒಂದೇ ಕೇಳೋದು, ನಿಮ್ ಕೈಯಲ್ಲಿ ಆಗಲ್ಲ ಎಗ್ರಿ, ಸೆಂಟ್ರಲ್ ಟೀಮ್ನವರನ್ನು ಮಂಗಳೂರಿಗೆ ತರಲಿಕ್ಕೆ ನಿಮ್ಗೆ ಯಾಕೆ ಭಯ? ನೀವು ಯಾರಿಗೆ ಎದುರ್ತೀರಿ? ನೀವು ತಗೊಂಬನ್ನಿ, ನಾವು ಮಾತಾಡ್ತೀವಿ ಅಂತ ಹೇಳುವಾಗ ಮ್ಯಾನೇಜ್ಮೆಂಟ್ ಅವರು ಏನಾದ್ರು ನಿಮ್ಮ ಹತ್ರ ಮಾತಾಡಿದ್ರು? ಅವರು ಕಣ್ಣಿಗೆ ಕಾಣುದಿಲ್ಲ ಸರ್. 15 ದಿನ ಆಯ್ತು, ಅವ್ರ ಕಣ್ಣಿಗೆ ಕಾಣಲ್ಲ. ನಿನ್ನೆ ಫುಲ್ ಡೇ ಆಫೀಸಲ್ಲಿ ಇದ್ದೆವು ನಾವು. ನಮ್ಮ ಜೊತೆ ಇನ್ಸ್ಟಾದ ಫ್ಲೀಟ್ ಮ್ಯಾನೇಜರ್ ಇದ್ರು. ಇನ್ಸ್ಟಾದ ಫ್ಲೀಟ್ ಮ್ಯಾನೇಜರ್ 3-4 ದಿನದಿಂದ ನಮ್ಮ ಜೊತೆ ಇದ್ದಾರೆ. ನಾನು ನಿನ್ನೆ ಅವ್ರಿಗೆ ಕೇಳಿದೆ, ನೋಡಿದ್ದೀರಲ್ಲ ನಮ್ಮ ಫುಡ್ ಮ್ಯಾನೇಜರ್ ಎಲ್ಲಾದ್ರೂ ಬಂದದ್ದು ನೀವು ನೋಡಿದ್ದೀರಾ? ಬರಲ್ಲ. ಮತ್ತೆ ಆಫೀಸ್ ಯಾಕೆ ಇಟ್ಟಿದ್ದಾರೆ ಗೊತ್ತಿಲ್ಲ. ನಿನ್ನೆ ಹೋದಾಗ ಒಬ್ಬರ ಸೆಕ್ಯೂರಿಟಿ ಹೇಳ್ತಾನೆ, ಇನ್ನೊಬ್ಬ ಮ್ಯಾನೇಜರ್ ಬಂದು 22 ದಿನ ಆಯ್ತು ಅಂತ ಆಫೀಸಿಗೆ. ಅರ್ಥ ಆಯ್ತಾ? ಈಗ ಅವ್ರು ಎಲ್ಲಿ ಬರ್ತಾರೆ ಏನು ಗೊತ್ತು. ಮತ್ತೆ ಇನ್ನೊಂದು ಮಾಡ್ತಾರೆ ಅವ್ರು, ಏನು ಗೊತ್ತಾ, ಈ ಹೊಸದಾಗಿ ರೈಡರ್ಗಳು ಸೇರಿರ್ತಾರೆ. ಎಲ್ಲಾದ್ರೂ ರೋಡಲ್ಲಿ ಅವರು ಸಿಕ್ಕಿದ್ರೆ ಅವ್ರ ಕೈಯಿಂದ ಅವರ ಮೊಬೈಲ್ ತಗೊಂಡು ಅವರೇ ಫೀಡ್ಬ್ಯಾಕ್ ಮಾಡಿ ಹೋಗ್ತಾರೆ. ಹೊಸ ರೈಡರ್ ಅವ್ರಿಗೇನು ಗೊತ್ತಿರಲ್ಲ ಅಷ್ಟೇ. ನಮ್ಮ ಹೆಸರು ಪ್ರಶಾಂತ್. ನಮ್ಮ ಶ್ರಮಕ್ಕೆ ನಮ್ಮ ಬೆಲೆ, ನ್ಯಾಯ ಇಲ್ಲದೆ ಶ್ರಮ ಬೇಡ.